ಜ್ವಾಲಾಮುಖಿ ಅಂತ ಸಿಟ್ಟು ಒಂದ್ ಕಡೆ, ಕಿಬ್ಬೊಟ್ಟೆಯೇ ಕಿತ್ತು ಬರುವಂತ ಸಂಕಟ ಮತ್ತೊಂದ್ ಕಡೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತ ನರಮೇಧಕ್ಕೆ 143 ಕೋಟಿ ಭಾರತೀಯರ ಒಡಲಿಗೆ ಬೆಂಕಿ ಇಟ್ಟಂತಾಗಿದೆ. ಅಮಾಯಕರ ಸಾವಿನ ಮೇಲೆ ರಣಕೇಕೆ ಹಾಕಿದವರ ರುಂಡ ಚೆಂಡಾಡಬೇಕು ಅಂತ ಇಡೀ ದೇಶವೇ ಒಕ್ಕೊರಲಿನಿಂದ ಮೊರೆ ಇಡ್ತಾ ಇದೆ. ನಿಜ ಏನಂದ್ರೆ ಭಾರತೀಯರ ಈ ಹತ್ಯಾಕಾಂಡದ ಹಿಂದೆ ಇರೋದು ಪರಮ ಪಾಪಿ ಪಾಕಿಸ್ತಾನ ಅನ್ನೋದನ್ನ ಇಲ್ಲಿ ಬಿಡಿಸಿ ಹೇಳಬೇಕಿಲ್ಲ. ನರ ರಾಕ್ಷಸರನ್ನೇ ಸಾಕಿ ಬೆಳೆಸ್ತಾ ಇರುವಂತ ಪಾಕಿಸ್ತಾನ ಯಾವಾಗಲೂ ಕೂಡ ಬೆನ್ನಿಗೆ ಚೂರಿ ಇರುವಂತ ಕೆಲಸವನ್ನ ಮಾಡ್ತಾನೆ ಇದೆ. ಶಾಂತಿಯ ಹೂದೋಟದಂತಿರುವ ಹಿಂದೂಸ್ತಾನದಲ್ಲಿ ರಕ್ತವನ್ನ ಹರಿಸಿರುವಂತ ಕುತಂತ್ರಿ ಪಾಕ್ಗೆ ಬುದ್ಧಿ ಕಲಿಸಲೇಬೇಕಿದೆ. ಇದಕ್ಕೆ ಕ್ರಿಕೆಟಿಗರು ಕೂಡ ಧ್ವನಿ ಎತ್ತಿದ್ದಾರೆ. ವೈರಿ ರಾಷ್ಟ್ರದ ಎದುರಿನ ಪಂದ್ಯಗಳನ್ನೇ ಬ್ಯಾನ್ ಮಾಡುವಂತೆ ಟ್ರೆಂಡ್ ಶುರುವಾಗಿದೆ. ಹಾಗಾದ್ರೆ ಇನ್ಮುಂದೆ ಇಂಡಿಯಾ ವರ್ಸಸ್ ಪಾಕ್ ಮ್ಯಾಚಸ್ ಇರಲ್ವಾ? ಬಿಸಿಸಿಐ ನಿರ್ಧಾರ ಏನು, ಸರ್ಕಾರದ ಆದೇಶ ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಕ್ಕಳ ಮುಂದೆ ಅಪ್ಪಂದಿರ ಮಾರಣ ಹೋಮ, ಪತ್ನಿಯರ ಮುಂದೆ ಗಂಡಂದಿರ ಹತ್ಯಾಕಾಂಡ, ನವ ದಂಪತಿಯ ಬದುಕಲ್ಲೂ ರಕ್ತಪಾತ. ಭೂಲೋಕದ ಸ್ವರ್ಗ ಎನಿಸಿಕೊಂಡಿರುವಂತ ಜಮ್ಮು ಕಾಶ್ಮೀರದಲ್ಲಿ ಅಮಾಯಕ ಪ್ರವಾಸಿಗರ ನರಮೇಧವೇ ನಡೆದಿದೆ. ಧರ್ಮದ ಹೆಸರಲ್ಲಿ ಹೇಯ ಕೃತ್ಯ ಎಸಗಿದಂತ ಪಾಪಿಗಳನ್ನ ಒಡಲಲ್ಲಿ ಇಟ್ಟುಕೊಂಡು ಸಾಕ್ತಾ ಇರೋದೇ ಪಾಕಿಸ್ತಾನ. ಇದೇ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸೋಕೆ ಸರ್ಕಾರ ಸರ್ವಸನ್ನದ್ಧವಾಗ್ತಾ ಇದ್ರೆ, ಕ್ರಿಕೆಟಿಗರು ಕೂಡ ಮರ್ಮಾಘಾತ ನೀಡೋಕೆ ರೆಡಿಯಾಗಿದ್ದಾರೆ. ಪಾಕ್ ಜೊತೆ ಕ್ರಿಕೆಟ್ ಆಡುವುದನ್ನೇ ಭಾರತ ನಿಲ್ಲಿಸುತ್ತಾ? ಪಹಲ್ಗಾಮ್ನಲ್ಲಿ ನಡೆದಂತ ನರಮೇಧಕ್ಕೆ ಸಾಕಷ್ಟು ಕ್ರಿಕೆಟಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹಾಕುವ ಮೂಲಕ ಪಾಪಿಗಳಿಗೆ ತಕ್ಕ ಶಾಸ್ತಿ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಅಲ್ಲದೆ ಪಾಕಿಸ್ತಾನದ ಜೊತೆ ಇನ್ಮುಂದೆ ಯಾವುದೇ ಮಾದರಿಯ ಕ್ರಿಕೆಟ್ಗಳನ್ನು ಆಡದಂತೆ ಮಾಜಿ ಕ್ರಿಕೆಟಿಗ ಶ್ರೀವತ್ಸ ಗೋಸ್ವಾಮಿ ಅವರು ಪೋಸ್ಟ್ ಅನ್ನು ಹಾಕಿದ್ದಾರೆ. ಪಾಕಿಸ್ತಾನದ ಜೊತೆ ಈಗಲ್ಲ, ಯಾವಾಗಲೂ ಕೂಡ ಕ್ರಿಕೆಟ್ ಅನ್ನು ಆಡಬಾರದು. ಚಾಂಪಿಯನ್ಸ್ ಟ್ರೋಫಿ ವೇಳೆ ಬಿಸಿಸಿಐ ಅಥವಾ ಸರ್ಕಾರ ಪಾಕಿಸ್ತಾನದಲ್ಲಿ ನಡೆಯುವಂತಹ ಟೂರ್ನಿಗೆ ಭಾರತದ ಆಟಗಾರರನ್ನ ಕಳಿಸೋಕೆ ನಿರಾಕರಣೆ ಮಾಡಿದಾಗ ಕೆಲವರು ಕ್ರೀಡೆ ರಾಜಕೀಯವನ್ನ ಮೀರಿ ಮೇಲೇರಬೇಕು ಎಂದಿದ್ರು. ಆದರೆ ಅಮಾಯಕ ಭಾರತೀಯರನ್ನ ಕೊಲ್ಲುವುದು ಪಾಕಿಸ್ತಾನದ ರಾಷ್ಟ್ರೀಯ ಕ್ರೀಡೆಯಂತೆ ಕಾಣ್ತಾ ಇದೆ. ಹೀಗಾಗಿ ಭಾರತ ಬ್ಯಾಟ್ ಮತ್ತು ಚೆಂಡಿನಿಂದ ಅಲ್ಲ, ಅಷ್ಟೇ ಕಠೋರವಾಗಿ ಪ್ರತಿಕ್ರಿಯೆ ನೀಡಬೇಕು ಅಂತ ಬರ್ಕೊಂಡಿದ್ದಾರೆ. 2012ರಿಂದ ದ್ವಿಪಕ್ಷೀಯ ಸರಣಿ ಕ್ರಿಕೆಟ್ ನಡೆದಿಲ್ಲ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸರಣಿ ನಿಂತು ದಶಕವೇ ಕಳೆದಿದೆ. 2012 ಮತ್ತು 2013ರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ಕ್ರಿಕೆಟ್ ಆಡಿಲ್ಲ. ಹಾಗೆ ಪಾಕಿಸ್ತಾನಕ್ಕೂ ಕೂಡ ಪ್ರಯಾಣ ಬೆಳೆಸಿಲ್ಲ ಟೀಮ್ ಇಂಡಿಯಾ ಆಟಗಾರರು. ಐಸಿಸಿ ಟೂರ್ನಿಗಳಲ್ಲಿ ಮಾತ್ರವೇ ಉಭಯ ತಂಡಗಳು ಎದುರು ಬದಲಾಗ್ತಾ ಇವೆ. ಈ ವರ್ಷದ ಆರಂಭದಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ತಮ್ಮ ತಂಡವನ್ನ ಕಳಿಸೋಕೆ ಬಿಸಿಸಿಐ ನಿರಾಕರಿಸಿತ್ತು. ಇತರ ಭಾರತೀಯ ತಂಡಗಳು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಿಗಾಗಿ ಪಾಕಿಸ್ತಾನಕ್ಕೆ ಪ್ರಯಾಣಿಸ್ತಾ ಇರೋದನ್ನು ಮಾತ್ರ ಕಂಟಿನ್ಯೂ ಮಾಡಿವೆ. ಕ್ರಿಕೆಟ್ ಅನ್ನ ಹೊರತುಪಡಿಸಿ ಬೇರೆ ಮಾದರಿಯ ಕ್ರೀಡಾಪಟುಗಳು ಕೂಡ ಭೇಟಿ ನೀಡ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇವರು ಕೂಡ ಪ್ರಯಾಣ ಬೆಳೆಸಬಾರದು ಅನ್ನೋ ಒತ್ತಾಯ ಕೇಳಿ ಬಂದಿದೆ. ದಾಳಿ ಹಿಂದಿನ ಮಾಸ್ಟರ್ ಮೈಂಡ್ ಜೊತೆ ಪಾಕ್ ನಂಟು. ಇನ್ನು ಇಷ್ಟೆಲ್ಲ ದಾಳಿ ಆದ್ಮೇಲೆ ಪಾಕಿಸ್ತಾನ ಸರ್ಕಾರ ಮಾತ್ರ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತಿದೆ. ಆದ್ರೆ ರಿಯಾಲಿಟಿ ಏನಂದ್ರೆ, ಈ ದಾಳಿಯ ಮಾಸ್ಟರ್ ಮೈಂಡು ಹಾಗೆ ಪಾಕಿಸ್ತಾನ ಸೇನೆ ಜೊತೆ ನಂಟನ್ನ ಹೊಂದಿರೋದು ಗೊತ್ತಾಗ್ತಾ ಇದೆ. ಪಹಲ್ಗಾವ್ ದಾಳಿಯ ಇಂದಿನ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಾಲಿದ್ ಆಗಿರಬಹುದು ಎನ್ನಲಾಗಿದೆ. ಈ ಸೈಫುಲ್ಲಾ ಕಸೂರಿ ಅಂತಾನೂ ಕೂಡ ಇದನ್ನ ಕರೆಯಲಾಗುತ್ತೆ. ಈತ ಪಾಕಿಸ್ತಾನ ಮೂಲದ ಸಂಘಟನೆಯೊಂದರ ಉಪಮುಖ್ಯಸ್ಥನಾಗಿದ್ದಾನೆ. ಇಂಥ ನೀಚ ಕೃತ್ಯಗಳನ್ನು ನಡೆಸೋಕೆ ಪಾಕಿಸ್ತಾನದ ಸಂಪೂರ್ಣ ಬೆಂಬಲವನ್ನ ಪಡಿತಾನೆ ಈತ. ಹಾಗೆ ಪಾಕ್ ಸೇನಾ ಅಧಿಕಾರಿಗಳೊಂದಿಗೂ ಕೂಡ ಸಂಪರ್ಕವನ್ನು ಹೊಂದಿದ್ದಾನೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಪಾಕ್ನಲ್ಲಿ ಯಾವುದೇ ಭಯ ಇಲ್ಲದೆ ಓಡಾಡ್ತಾನೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ, ಭಾರತದ ವಿರುದ್ಧ ಪಾಕಿಸ್ತಾನ ಸೇನೆಯನ್ನ ಪ್ರಚೋದನೆ ಮಾಡ್ತಾ ಇದ್ದಾನೆ. ಪಾಕಿಸ್ತಾನಿ ಸೇನಾ ಅಧಿಕಾರಿಗಳು ಕೂಡ ಈತನ ಮೇಲೆ ಹೂಗಳನ್ನು ಸುರಿದು ಸ್ವಾಗತ ಮಾಡುವಷ್ಟರ ಮಟ್ಟಿಗೆ ಈತ ಅವರ ಮೇಲೆ ಪ್ರಭಾವ ಬೀರಿದ್ದಾನೆ. ಹೀಗಾಗಿ ಪಾಕ್ನ ಸೇನೆ ಕುಮ್ಮಕ್ಕಿಲ್ಲದೆ ಆತನ ಚಮಚಗಳು ಇಂಥದೊಂದು ಕ್ರೌರ್ಯವನ್ನ ಮೆರೆಯೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇಂಥ ನೀಚ ಮನಸ್ಥಿತಿಯ ಪಾಕಿಸ್ತಾನ ಜೊತೆ ಕ್ರಿಕೆಟ್ ಮಾತ್ರ ಅಲ್ಲದೆ ಯಾವುದೇ ಕ್ರೀಡೆಯನ್ನು ಆಡೋದು ಬೇಡ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಸದ್ಯ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ 143 ಕೋಟಿ ಭಾರತೀಯರ ಹೃದಯ ಭಾರವಾಗಿದೆ. ಕನ್ನಡಿಗರ ಮನೆಗಳಲ್ಲೂ ಕೂಡ ಕಣ್ಣೀರು ಹರಿದಿದೆ. ಒಂದೊಂದು ಫೋಟೋಗಳು ಕೂಡ ಒಂದೊಂದು ಭಯಾನಕತೆಗೆ ಸಾಕ್ಷಿಯಾಗಿವೆ. ಅದರಲ್ಲೂ ಈ ನವದಂಪತಿಯ ಬದುಕಿನ ದುರಂತಕ್ಕೆ ಇಡೀ ರಾಷ್ಟ್ರವೇ ನಿರುತ್ತರವಾಗಿ ನಿಂತಿದೆ. ಈ ಸಾವುಗಳಿಗೆ ನ್ಯಾಯ ಕೊಡಲೇಬೇಕಿದೆ. ಅಟ್ಟಹಾಸ ಮೆರೆದವರನ್ನ ಮಟ್ಟ ಹಾಕಲೇಬೇಕಿದೆ. ಸೊ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಐಸಿಸಿ ಟೂರ್ನಿಗಳಲ್ಲಿ ಪಾಕ್ ವಿರುದ್ಧ ಆಡಬೇಕಾ ಅಥವಾ ಎಲ್ಲಾ ಕ್ರೀಡೆಗಳನ್ನು ಕೂಡ ಬ್ಯಾನ್ ಮಾಡಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.